ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸರ್ಕಾರದ ನಿರ್ಧಾರದಿಂದ ಶಾಕ್ ಆಗಿದೆ. ಗುತ್ತಿಗೆ ಹೊರಗುತ್ತಿಗೆ ನೌಕರರ ರಾಜೀನಾಮೆಗೆ ಇಲಾಖೆ ನಿರ್ಧಾರ ಕೈಗೊಂಡಿದೆ. ರಾಜ್ಯದ 30,000 ಆರೋಗ್ಯ ಸಿಬ್ಬಂದಿಯ ಭವಿಷ್ಯ ತೂಗುಯ್ಯಾಲೆಯಲ್ಲಿದೆ. ಗುತ್ತಿಗೆ ನೌಕರರ ಕಾಯಂ ಮಾಡುವ ಭರವಸೆ ನೀಡಿತ್ತು ಕಾಂಗ್ರೆಸ್ ಸರ್ಕಾರ. 6ನೇ ಗ್ಯಾರಂಟಿಯಾಗಿ ಗುತ್ತಿಗೆ ನೌಕರರ ಕಾಯಂ ಭರವಸೆಯನ್ನ ನೀಡಿತ್ತು. ಆದರೆ ಅಧಿಕಾರಕ್ಕೆ ಬಂದ 2.5 ವರ್ಷದಲ್ಲೇ ಕಾಂಗ್ರೆಸ್ ಸರ್ಕಾರ ಉಲ್ಟಾ ಹೊಡೆದಿದೆ. ಈಗ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸಂದರ್ಶನ ಮುಗಿಸಿ ಇಲಾಖೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಕಳೆದ 15ರಿಂದ 20 ವರ್ಷಗಳಿಂದ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದಾರೆ ಈ ಅಧಿಕಾರಿಗಳು. ಈಗ ಕಾಯಂ ಮಾಡೋದಕ್ಕಿಂತ ಬದಲು ರಾಜೀನಾಮೆ ಪಡೆಯೋದಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಗುತ್ತಿಗೆ ಹೊರಗುತ್ತಿಗೆ ನೌಕರರ ವರ್ಗಾವಣೆ ಸಾಧ್ಯ ಇಲ್ಲ. ರಾಜೀನಾಮೆ ನೀಡಿ ನಿಮಗೆ ಬೇಕಾದ ಸ್ಥಳ ಜಿಲ್ಲೆಗಳಲ್ಲಿ ಅರ್ಜಿ ಹಾಕಿ ಅಂತ ಸರ್ಕಾರ ಆದೇಶವನ್ನ ಹೊರಡಿಸಿದೆ. 2026ರ ಮಾರ್ಚ್ 31ಕ್ಕೆ ಎಲ್ಲರ ರಾಜೀನಾಮೆ ಪಡೆಯುವಂತೆ ಆದೇಶ ಹೊರಡಿಸಲಾಗಿದೆ. ಇಲಾಖೆ ಆದೇಶ ನೋಡಿ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಕಂಗಾಲಾಗಿದ್ದಾರೆ. ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿ 30,000 ನೌಕರರು ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ರಾಜೀನಾಮೆ ನೀಡಿ ಹೊಸದಾಗಿ ಅರ್ಜಿ ಸಲ್ಲಿಸಿದ್ರೆ ಸೇವಾ ಹಿರಿತನ ನಷ್ಟ. ಹೊಸದಾಗಿ ಸೇರ್ಪಡೆಯಾದವರಿಗೆ ಕೊಡುವ ವೇತನವನ್ನೇ ನಮಗೂ ಸಿಗುತ್ತೆ ಅಂತ ಅಧಿಕಾರಿಗಳು ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕಳೆದ 25 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಹಿರಿಯ ಚಿಕಿತ್ಸಾ ಮೇಲ್ವಿಚಾರಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ HR ಪಾಲಿಸಿ ಅಂತಕ್ಕಂಥದ್ದು ಬಂದಿರೋದು ಈಗ ಆರೋಗ್ಯ ಸಚಿವರು ಸನ್ಮಾನ್ಯ ಶ್ರೀ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮಾಡಿರುವಂಥ ಒಂದು ಪಾಲಿಸಿ. ಈ ಪಾಲಿಸಿಲಿ ಏನಂದರೆ 31/3/2026ಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ 30,000 ಜನರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರನ್ನೆಲ್ಲರೂ ಸಹ 31/3/2026ಕ್ಕೆ ಆ ಸರ್ಕಾರದ ವತಿಯಿಂದಲೇ ನಮ್ಮನ್ನು ತೆಗೆದಾಕ್ತಾರೆ, ವಜಾಗೊಳಿಸಿ ಮತ್ತೆ ನಮ್ಮನ್ನು ರಿಕ್ರೂಟ್ಮೆಂಟ್ ಅಂತ ಮಾಡ್ತಾರೆ. ಈಗಾಗಲೇ ನನಗೆಲ್ಲ 50-55 ವರ್ಷ ಆಗಿದೆ. ಈ ರಿಕ್ರೂಟ್ಮೆಂಟಲ್ಲಿ ಬರುವಂಥವರು ನಾನು ಆಗ 25 ವರ್ಷದಲ್ಲಿ ತಕ್ಕಂಗಿಂತ ಮಾರ್ಕ್ಸ್ ಕಾರ್ಡು, ಈಗ ಬಂದಿರುವಂಥ ರೀಸೆಂಟಾಗಿ ಬಂದಿರುವಂಥವರು ಒಳ್ಳೆ ವೆಲ್ ನಾಲೆಡ್ಜ್ ಇರ್ತದೆ, ಒಳ್ಳೆ ಪರ್ಸೆಂಟೇಜ್ ಇರ್ತದೆ, ಎಲ್ಲರೂ ಇರ್ತದೆ. ಮತ್ತು ನಮ್ಮನ್ನು ತೆಗೆದಾಕ್ಬಿಟ್ರೆ ಅಂಥ ಸಂದರ್ಭದಲ್ಲಿ ನಮ್ಮ ಸ್ಥಿತಿ ಅತಂತ್ರವಾಗ್ತದೆ. ನನ್ನನ್ನು ನೆಂಬಿರುವಂಥ ಫ್ಯಾಮಿಲಿ 30,000 ಜನ ನೆಂಬಿರುವಂಥ ಫ್ಯಾಮಿಲಿ, ಒಂದು ಫ್ಯಾಮಿಲಿ 4 ಅಂದರೆ 1,20,000 ಜನ ಫ್ಯಾಮಿಲಿನ ರೂಪಿಸ್ಕೊಂತ ಇದಿದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.